ಕಾರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಬೆಳವಣಿಗೆಗಳಾಗ್ತಾ ಇದೆ. ದೆಹಲಿಯ ಸ್ಫೋಟಕ್ಕೂ ಬೆಂಗಳೂರಿಗೂ ಇರೋ ಲಿಂಕ್ ಏನು ಅನ್ನೋದು ಪ್ರಶ್ನೆ. ಯಾವಾಗೆಲ್ಲ ಸ್ಫೋಟ ಆಗ್ಲಪ್ಪ, ಬೆಂಗಳೂರು ಜೊತೆ ಲಿಂಕ್ ಇದ್ದೇ ಇರುತ್ತೆ. 3.5 ತಿಂಗಳ ಹಿಂದೆ ನಡೆದಿದ್ದ ಆ ಘಟನೆನೇ ಇದಕ್ಕೆ ಸಂಬಂಧನ ಅನ್ನೋದು ಪ್ರಶ್ನೆ. ಅದೊಂದು ಘಟನೆ ಚೈನ್ ಲಿಂಕ್ ಆಗಿದ್ದು ಹೇಗೆ ಗೊತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಏನದು ಘಟನೆ, ಅದರಿಂದ ಉಗ್ರರ ಜಾಲ ಬಯಲಾಗಿದ್ದು ಹೇಗೆ? ಬೆಂಗಳೂರಿನಲ್ಲಿ ನಡೆದಿದ್ದ ಅದೊಂದು ಬಂಧನದಿಂದ ಆಯ್ತಾ ಈ ಸ್ಫೋಟ ಅನ್ನೋದು ಕೂಡ ಪ್ರಶ್ನೆ ಇದೆ. ದೆಹಲಿಯ ಸ್ಫೋಟಕ್ಕೂ ಬೆಂಗಳೂರಿಗೂ ಕೂಡ ಲಿಂಕ್ ಇದೆಯಂತೆ. ಹಾಗಾದ್ರೆ ಆ ಲಿಂಕ್ ಏನು? 3.5 ತಿಂಗಳ ಹಿಂದೆ ನಡೆದಿದ್ದ ಆ ಘಟನೆಗೆ ಸಂಬಂಧ ಏನು? ಅದೊಂದು ಘಟನೆ ಚೈನ್ ಲಿಂಕ್ ಆಗಿದ್ದು ಹೇಗೆ ಗೊತ್ತಾ? ಬ್ಯಾಕ್ ಟು ಬ್ಯಾಕ್ ಈ ರೀತಿ ಸ್ಫೋಟಗಳಾಗ್ತಾ ಇರೋದಕ್ಕೆ ಕಾರಣನಾ? ಏನದು ಆ ಘಟನೆ? ಉಗ್ರರ ಜಾಲ ಬಯಲಾಗಿದ್ದು ಹೇಗೆ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಪೆಹಲ್ಗಾಮ್ ದಾಳಿ ಆದಾಗ್ಲೂ ಕೂಡ ಅಲ್ಲಿ ಉಗ್ರ ಸಂಘಟನೆಯ ಮುಖ್ಯಸ್ಥ ಇದ್ನಲ್ಲ, ಆತ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲೇ ಇದ್ದ ಅನ್ನುವಂಥ ವಿಚಾರ ಇತ್ತು. ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸ ಮಾಡಿದ್ನಂತೆ. ಇಂಥ ವಿಪರ್ಯಾಸದ ಸಂಗತಿ ಗೊತ್ತಾ? ಇವ್ರನ್ನೆಲ್ಲ ಇಟ್ಕೊಂಡು ತಿಹಾರ್ ಜೈಲಲ್ಲಿ ಇದ್ನಂತೆ. ತಿಹಾರ್ ಜೈಲಲ್ಲಿ ಇವ್ರನ್ನೆಲ್ಲ ಇಟ್ಕೊಂಡು ಊಟ ಹಾಕಿ ಬೆಳೆಸಿ ಆಚೆ ಬಿಟ್ಟು ನಂತರ ಇಂಥ ಸ್ಫೋಟಗಳಿಗೆ ಅವರೇ ದುವಾರಿ ಆಗ್ಬಿಡ್ತಾರೆ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬೆಂಗಳೂರಿನಲ್ಲಿ ಬಂಧಿಸಿದ್ದ ಮಹಿಳೆಯಿಂದ ಚೈನ್ ಲಿಂಕ್ ಬಟಾ ಬಯಲಾಗಿದೆಯಂತೆ. ಜುಲೈ 30ರಂದು ಬೆಂಗಳೂರಿನ ಹೆಬ್ಬಾಳದಲ್ಲಿ ಮಹಿಳೆಯ ಬಂಧನ ಆಗಿತ್ತು. ಆಕೆಗೂ ಇಲ್ಲಿ ಆಗಿರುವ ಸ್ಫೋಟಕ್ಕೂ ಲಿಂಕ್ ಇರಬಹುದು ಅಂತ ಅಲ್ ಖೈದಾ ಉಗ್ರರ ಜೊತೆ ಸಂಪರ್ಕದಲ್ಲಿದ್ದ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿತ್ತು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಗುಜರಾತ್ ATSನಿಂದ ಆ ಮಹಿಳೆಯ ಬಂಧನ ಆಗಿತ್ತು. ಮಹಿಳೆಯ ಬಂಧನದ ಬಳಿಕ 3 ತಿಂಗಳಲ್ಲಿ 8 ಜನರ ಬಂಧನ. ದೇಶದಾದ್ಯಂತ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಕ್ಕೆ ಪ್ಲಾನ್ ಮಾಡಿದ್ರಲ್ಲ, ಅದರ ಪೈಕಿ 8 ಜನರ ಬಂಧನ ಆಕೆ ಕೊಟ್ಟಿರುವಂತಹ ಮಾಹಿತಿ ಮೇರೆಗೆ. ಬಂಧಿತರಿಂದ ಸುಮಾರು 2900 kgಯಷ್ಟು ಸ್ಫೋಟಕಗಳು RDX ಅಂತ ಹೇಳಲಾಗ್ತಾ ಇದೆ. ಅಷ್ಟು ಸ್ಫೋಟಕಗಳನ್ನ ವಶಕ್ಕೆ ಪಡಿಸಿಕೊಂಡಿದ್ರು ನಮ್ಮ ಭದ್ರತಾ ಪಡೆಯವರು. ಮದ್ದು ಗುಂಡು ಇತ್ತು, ಪಿಸ್ತೂಲ್ ಇತ್ತು, ಜೀವಂತ ಗುಂಡುಗಳಿತ್ತು, ಬಾಂಬ್ ತಯಾರಿಕೆಗೆ ಬೇಕಾಗಿರುವಂತಹ ಟೈಮರ್ ಇತ್ತು, ಸರ್ಕ್ಯೂಟ್ಗಳಿತ್ತು. ಇದೆಲ್ಲವನ್ನ ಕೂಡ ನಮ್ಮ ಭದ್ರತಾ ಪಡೆ ವಶಕ್ಕೆ ಪಡೆದುಕೊಂಡಿತ್ತು. ಯಾವಾಗ? ಈ ಉಗ್ರರನ್ನ ಬಂಧಿಸಿದ ಸಂದರ್ಭದಲ್ಲಿ. ನಾನಾಗ್ಲೇ ಹೇಳ್ತಾ ಇದ್ನಲ್ಲ, ಆಪರೇಷನ್ ಸಿಂಧೂರದ ಬಳಿಕ ಮತ್ತೆ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಎಸಗಬೇಕು, ಅದಕ್ಕೆ ಪ್ರತಿಕಾರ ತೀರಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಲಷ್ಕರ್ ಎ ಮೊಹಮ್ಮದ್ ಸಂಘಟನೆಯ ಹಲವು ಉಗ್ರರಿಂದ ಸ್ಕೆಚ್ಗಳು ರೂಪುಗೊಂಡಿತ್ತು ಅಂತ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದಂತೆ ಈ ಮಹಿಳೆಯ ಬಂಧನ ಆದ ಬಳಿಕ ಈ ಮಹಿಳೆಯಿಂದ ಒಂದಷ್ಟು ಮಾಹಿತಿನ ಪಡ್ಕೊಂಡಂಗೆ 3 ಜನ ವೈದ್ಯರು ಅರೆಸ್ಟ್ ಆಗಿದ್ದಾರಲ್ಲ, 3 ಜನ ವೈದ್ಯರು ಜಮ್ಮು ಕಾಶ್ಮೀರ ಭಾಗದಲ್ಲಿ, ಅವರು ಕೂಡ ಉಗ್ರ ಸಂಘಟನೆಯಲ್ಲಿ ಭಾಗಿಯಾದವರು, ಅದರ ಕಾರ್ಯಕರ್ತರು. ಅವರ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಕೂಡ ಇದೇ ಮಹಿಳೆ ಅಂತ. ಹಂಗಾಗಿ ಬೆಂಗಳೂರಿಗೂ ಈಗ ಆಗಿರುವಂತಹ ಸ್ಫೋಟಕ್ಕೂ ಜೊತೆಗೆ ಈ ಉಗ್ರರ ಬಂಧನ ಆಯ್ತಲ್ಲ, ಅದಕ್ಕೆ ಚೈನ್ ಲಿಂಕ್ ಇದೆ ಅಂತ. ಎಂತ ವಿಪರ್ಯಾಸದ ಸಂಗತಿ ನೋಡಿ. ನಮ್ಮ ನೆಲದಲ್ಲೇ ಇದ್ಕೊಂಡು ಇಲ್ಲಿ ಊಟ, ಇಲ್ಲಿ ಜೀವನ ಕಟ್ಕೊಂಡು ಜೀವನ ನಡೆಸ್ತಾ ಇದ್ದವರು ದೇಶಕ್ಕೆ ಎಷ್ಟರ ಮಟ್ಟಿಗೆ ಮಾರಕ ಅಂತ. ದೇಶದ ಹೊರಗಡೆ ಇದ್ದವರು ಭಯೋತ್ಪಾದಕರು ಅಂತ ಹೇಳ್ತೀವಿ, ದೇಶದ ಒಳಗಡೆ ಇದ್ದು ಇಂಥ ಕೃತ್ಯಗಳಲ್ಲಿ ಭಾಗಿಯಾದ್ರೆ ಹೆಂಗೆ ಅಂತ, ಎಷ್ಟರ ಮಟ್ಟಿಗೆ ಮಾರಕ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಪೆಹಲ್ಗಾಮ್ ದಾಳಿ ಆದಾಗ್ಲೂ ಕೂಡ ಉಗ್ರ ಸಂಘಟನೆಯ ರೂವಾರಿ ನಮ್ಮ ದೇಶದ ಒಳಗಡೆ ಇದ್ದ, ಇಲ್ಲೇ ಜೈಲಲ್ಲಿ ಇದ್ದ, ಇಲ್ಲೇ ವಿದ್ಯಾಭ್ಯಾಸ ಮಾಡಿದ, ಹಂಗ ಲಿಂಕ್ ತಗೊಳ್ತಾ ಇತ್ತು. ಬಟ್ ಈಗ ದೆಹಲಿಯಲ್ಲಿ ಸ್ಫೋಟ ಆಯ್ತು, ಕೆಲ ಉಗ್ರರ ಬಂಧನ ಆಗಿತ್ತು ಕೆಲ ಗಂಟೆಗಳ ಹಿಂದೆ. ಅದಕ್ಕೂ ಇಲ್ಲಿ ಬಂಧನ ಆಗಿರುವಂತಹ ಮಹಿಳೆಗೂ ಲಿಂಕ್ ಅಂತ ಹೇಳಲಾಗ್ತಾ ಇದೆ. ಇನ್ಸೈಡ್ ಮಾಹಿತಿ ಕೊಡೋದಾದ್ರೆ ಶ್ರುತಿ, ಏನು ನಿನ್ನೆ ಸಂಜೆ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದಂಥ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿನ ಏಜೆನ್ಸಿಗಳು ಅಂದರೆ NIA ಇರ್ಬೋದು, NSG ಇರ್ಬೋದು, ಜೊತೆಗೆ ದೆಹಲಿಯ ಕ್ರೈಮ್ ಬ್ರಾಂಚ್ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ತನಿಖೆಯನ್ನು ಮುಂದುವರಿಸಿದಂಥ ಸಂದರ್ಭದಲ್ಲಿ ಏನು ಕಾರಿನ ಒಂದು ಮೂಲ ಅದು ಎಲ್ಲಿಂದ ಬಂತು, ಅದರ ಒಳಗಡೆ ಯಾರು ಕೂತಿದ್ರು, ಅದರಲ್ಲಿ ಯಾರು ಬಾಂಬನ್ನು ತಂದಿದ್ರು ಅನ್ನೋದು ಬಗ್ಗೆ ಸಹ ಮಾಹಿತಿ ಕಲೆ ಹಾಕಿದರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರನ್ನು ಕೆಲವರನ್ನು ವಶಕ್ಕೆ ಪಡೆದು ದೆಹಲಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಕಳೆದ 3 ತಿಂಗಳ ಹಿಂದೆ ಬೆಂಗಳೂರಿನ ಹೆಬ್ಬಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶಮಾ ಫರ್ಮೀನ್ ಅಂತಕ್ಕಂಥ ಒಬ್ಬ ಶಂಕಿತ ಉಗ್ರರನ್ನು ಬಂಧನ ಮಾಡಲಾಗಿತ್ತು. ಅಲ್ಲಿ ಗುಜರಾತ್ನ ATS ಅಂದರೆ ಭಯೋತ್ಪಾದನಾ ನಿಗ್ರಹ ದಳ, ಗುಜರಾತ್ನ ಭಯೋತ್ಪಾದನಾ ನಿಗ್ರಹ ದಳ ದಾಳಿ ಮಾಡಿ ಆ ಶಮಾ ಫರ್ಮೀನ್ ಎಂಬಾಕೆಯನ್ನು ಬಂಧಿಸಿದ್ರು. ಬಂಧನ ಮಾಡೋದಕ್ಕೆ ಕಾರಣ ಈಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ ಖೈದಾ ಸಂಘಟನೆಗೆ ಯುವಕರನ್ನು ಸೇರ್ಪಡೆ ಮಾಡೋದಕ್ಕೆ ಅವರ ಮನಪರಿವರ್ತನೆಯನ್ನು ಸಹ ಮಾಡ್ತಾಯಿದ್ರು. ಜೊತೆಗೆ ಬೆಂಗಳೂರಿನಲ್ಲಿ ಯಾವ ಯಾವ ಜಾಗದಲ್ಲಿ ಒಂದು ಭಯೋತ್ಪಾದನಾ
ವಿಧ್ವಂಸಕ ಕೃತ್ಯಗಳನ್ನು ಎಸಗಬಹುದು ಅನ್ನೋದ್ರ ಬಗ್ಗೆ ಸಹ ಕೆಲವೊಂದು ಮಾಹಿತಿಗಳನ್ನು ಸಂಗ್ರಹಿಸಿ ಇವರ ಏನು ಅಲ್ ಖೈದಾ ಸಂಘಟನೆಯ ಸದಸ್ಯರು ಅಥವಾ ಇವರ ಮೇಲೆ ಕೆಲಸ ಮಾಡ್ತಕ್ಕಂಥ ಕಿಂಗ್ ಪಿನ್ಗಳು ಯಾರಿರ್ತಾರೆ, ಮಾಸ್ಟರ್ ಮೈಂಡ್ಗಳು ಯಾರಿರ್ತಾರೆ, ಅವರಿಗೆ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಸಿಕ್ಕಂಥ ಹಿನ್ನೆಲೆಯಲ್ಲಿ ಗುಜರಾತ್ನ ATS ಅಧಿಕಾರಿಗಳು ಬಂದು ಬೆಂಗಳೂರಿನ ಪೊಲೀಸರ ಜೊತೆಗೆ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಆಕೆಯನ್ನು ಬಂಧನ ಮಾಡಲಾಗುತ್ತೆ. ಆಕೆಯನ್ನು ಬಂಧನ ಮಾಡಿದಂಥ ಬಳಿಕ ಆಕೆ ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಇಲ್ಲಿವರೆಗೂ ಸರಿಸುಮಾರು 8 ಜನ ಶಂಕಿತ ಉಗ್ರರನ್ನು ಬಂಧನ ಮಾಡಲಾಗಿದೆ. ಅದು ಗುಜರಾತು, ಜಮ್ಮು ಕಾಶ್ಮೀರ ಸೇರಿದಂತೆ ಹಲವು ಭಾಗದಲ್ಲಿ. ಇಲ್ಲಿ ನೀವು ಹೇಳಿದಾಗೆ ಜೈಲಿನಲ್ಲಿ ಕೂತ್ಕೊಂಡೇ ಕೆಲವೊಂದು ವಿಧ್ವಂಸಕ ಕೃತ್ಯಗಳಿಗೆ ಪ್ಲ್ಯಾನನ್ನು ಮಾಡ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಸಿಕ್ಕಿದ್ದು. ಅದೇ ರೀತಿಯಾಗಿ ಅಂದು ಸಹ ಆ ಮಾಹಿತಿ ಆಧಾರದ ಮೇಲೆಯೇ ಈ ಒಂದು ಶಮಾ ಫರ್ಮಿನರನ್ನು ಸಹ ವಶಕ್ಕೆ ಪಡೆಯಲಾಯಿತು, ಆಕೆಯನ್ನು ಬಂಧನ ಮಾಡಲಾಯಿತು. ಈಗ ಶ್ರುತಿ ಬೆಂಗಳೂರಿನ ಪರಪ್ಪನಗರ ಜೈಲಿನಲ್ಲಿ ಏನು ಕೆಲವೊಂದು ವಿಡಿಯೋಗಳು ಲೀಕ್ ಆಗ್ತಾ ಇದ್ದಾವೆ, ಅದರಲ್ಲೂ ಸಹ ISIS ಉಗ್ರರ ಜೊತೆ ಮೊಬೈಲ್ ಬಳಕೆ ಮಾಡ್ತಕ್ಕಂಥ ವಿಡಿಯೋವನ್ನು ನೀವು ನೋಡಿದ್ರಿ. ಆತ ಏನು ಮೊಬೈಲ್ ಆಪರೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿದ್ದಾನೆ ಅನ್ನೋದನ್ನು ಕಳೆದ 6 ತಿಂಗಳಿಂದ NIA ಅಧಿಕಾರಿಗಳು ಬೆಂಗಳೂರಿನ ಪರಪ್ಪನಗರದಲ್ಲಿರ್ತಕ್ಕಂಥ ಉಗ್ರರಿರ್ಬೋದು, ಜೊತೆಗೆ ಬಾಂಗ್ಲಾದೇಶದ ಏನು ಅತ್ಯಾಚಾರ ಆರೋಪಿಗಳಿದ್ದಾರೆ ಇವರ ಮೇಲೆ ಒಂದು ನಿಗಾವನ್ನು ಇಟ್ಟಿದ್ದಾರೆ. ಇಲ್ಲೂ ಸಹ ಏನಾದರೂ ಟೆರರಿಸ್ಟ್ ಆಕ್ಟಿವಿಟೀಸ್ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇಲ್ಲಿ ಈಗ ನಾವು ದೆಹಲಿಯಲ್ಲಿ ನಡೆದಂಥ ಸ್ಫೋಟಕ್ಕೂ ಬೆಂಗಳೂರಿಗೂ ನಂಟಿತ್ತ ಅನ್ನೋದಾದ್ರೆ ಹೌದು, ಬೆಂಗಳೂರು ಏನು ದೆಹಲಿ ಸ್ಫೋಟಕ್ಕಿಂತ ಮುಂಚಿತವಾಗಿ ಬೆಂಗಳೂರಿನಲ್ಲಿ ಅವರು ಒಂದು ಸ್ಫೋಟವನ್ನು ಮಾಡಬೇಕು ಅಂತಕ್ಕಂಥ ಒಂದು ಪ್ಲಾನನ್ನು ಮಾಡಿದ್ರು. ಆದರೆ ಅದಕ್ಕೆ ಅವಕಾಶ ಸಿಕ್ಕಿಲ್ಲ. ಅವರು ಎಲ್ಲಿ ಯಾವ ಜಾಗದಲ್ಲಿ ಒಂದು ವಿಧ್ವಂಸಕ ಕೃತ್ಯಗಳನ್ನು ಎಸಗಬೇಕು ಅಂತಕ್ಕಂಥ ಪ್ಲಾನ್ ಮಾಡ್ತಾ ಇದ್ರು. ಅದಕ್ಕೆ ಸಾಕಷ್ಟು ಸಲ ಕೆಲವೊಂದು ಅಡಚಣೆಗಳು ಉಂಟಾಗಿತ್ತು. ಅದು ಪೊಲೀಸ್ ಭದ್ರತೆ ಇರ್ಬೋದು ಅಥವಾ ಅವರಿಗೆ ಸೂಕ್ತವಾದಂಥ ಸ್ಥಳ ಸಿಗದೆ ಇರ್ತಕ್ಕಂಥದ್ದು. ಆದರೆ ಯಾವತ್ತೋ ಒಂದು ದಿನ ಇಲ್ಲಿ ಸ್ಫೋಟ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೆಲವೊಂದು ಸಿದ್ಧತೆಗಳನ್ನು ಸಹ ನಡೆಸ್ತಾ ಇದ್ರು. ಆದರೆ ಗುಜರಾತ್ನ ATS ಅಧಿಕಾರಿಗಳು ಜೊತೆಗೆ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ರಿಂದ ನಡೀಬೇಕಾಗಿದ್ದಂಥ ಒಂದು ದುರಂತ ಕೈತಪ್ಪಿತ್ತು. ಆದರೆ ದೆಹಲಿಯಲ್ಲಿ ಏನು ಒಂದು ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿ ಈ ಒಂದು ಸ್ಫೋಟ ದೆಹಲಿಯಲ್ಲಿ ಸಂಭವಿಸಿದೆ ಅಂತ ಹೇಳ್ಬೋದು. ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.